ಗೊತ್ತಾಯ್ತು ಸರ್, ಗೊತ್ತಾಯ್ತು ಸರ್. ಇದು ಕಾಂಗ್ರೆಸ್ ಪಕ್ಷ ಒಂದಲ್ಲ, ಪ್ರತಿಯೊಬ್ಬರು ಆಪೋಸಿಷನ್ನ ಕರಿಬೇಕು ಒಂದು ಪ್ರಜಾಪ್ರಭುತ್ವದಲ್ಲಿ. ಯಾಕೆಂದ್ರೆ ಇದು ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಅವ್ರಿಗೆ ಗೊತ್ತಿತ್ತು ಅವರ ನಂಬರ್ಸ್ ಇಲ್ಲ ಅಂತ, ಆದ್ರೂ ತಂದಿದ್ ಯಾಕೆ? ಆ ಬಿಲ್ನ ಸೋಲ್ಸೋದಕ್ಕೆ ಅಂತ. ನಿಮ್ಗೆಲ್ಲ ಗೊತ್ತಿರೋ ವಿಷಯ ತಾನೇ ಇದು. ಅವ್ರಿಗೆ ಗೊತ್ತಿತ್ತಾ ಮೆಜಾರಿಟಿ ಇಲ್ಲ ಅವರಿಗೆ ಅಂತ? 2/3 ಮೆಜಾರಿಟಿ ಆಫ್ ಪ್ರೆಸೆಂಟ್ ಅಂಡ್ ವೋಟಿಂಗ್ 368 ಅಮೆಂಡ್ಮೆಂಟ್ ಆಕ್ಟ್. ಅವ್ರ ಉದ್ದೇಶ ಅದೇ ಸರ್ ಆಗಿರೋದು. ಅದನ್ನೇ ನಾನು ಹೇಳ್ತಾ ಇರೋದು, ಬಿಲ್ ಸೋಲ್ಸೋದು. ಮಹಿಳಾ ವಿರೋಧಿಗಳು ಯಾವತ್ತು ಅವಾಗ ತಂದ್ಬಿಟ್ರು 2023ರಲ್ಲಿ. ಅದನ್ನ ಅನುಷ್ಠಾನ ಮಾಡೋದಕ್ಕೆ ಕಾಂಪ್ಲಿಕೇಶನ್ ಶುರು ಆಯಿತು. ಅದಕ್ಕೆ ಮಹಿಳಾ ವಿರೋಧಿಗಳು ಕೂಡ ಅವರೇ ಅದಕ್ಕೆ ತಂದು ಸೋಲ್ಸಿದ್ರು. ಅವ್ರಿಗೆ ಗೊತ್ತಿತ್ತು ಮೆಜಾರಿಟಿ ಇಲ್ಲ, ಈ 3 ದಿವಸದಲ್ಲಿ ತಂದ್ರೆ ಬಿಲ್ ಸೋಲುತ್ತೆ ಅಂತ ಗೊತ್ತಿತ್ತು, ಆದ್ರೂ ಕೂಡ ತಂದಿದ್ದು ಅವರ ತಪ್ಪು ಸರ್. ಮಹಿಳಾ ಅಧ್ಯಕ್ಷರು ಸೌಮ್ಯ ರೆಡ್ಡಿ ಅವರು ಇದ್ದಾರೆ. ಅವರು ಕೂಡ ನೆಕ್ಸ್ಟು ಇಡೀ ರಾಜ್ಯದಾದ್ಯಂತ ಕ್ಯಾಂಪೇನ್ ಮಾಡಬೇಕು ಅಂತಾನೆ ಸ್ಟಾರ್ಟ್ ಮಾಡ್ತಾರೆ ಸರ್. ಅದಕ್ಕೆ ಮುಂಚೆ ಇದೊಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ನಮ್ಮನ್ನ ಕಳಿಸಿದ್ದಾರೆ.